ಅಲ್ಲಿಂದ 100 ರೂಪಾಯಿ ಇಸ್ಕೊಳ್ತೀನಿ, ಬೆಂಗಳೂರಿಗೆ ಬರ್ತೀನಿ. ಎಷ್ಟೋ ಜನ ಊಟ ಕೊಡ್ತಾರೆ, ಬಟ್ಟೆ ಕೊಡ್ತಾರೆ, ನನಗೆ ಯಾರ್ಯಾರೋ ಅನ್ನ ಹಾಕಿದ್ದಾರೆ. ಅಲ್ಲಿಂದ ಬರ್ತೀನಿ, ನನ್ನ ಅಕ್ಕನ ಮನೆಗೆ ಬರ್ತೀನಿ, ನನ್ನ ಅಣ್ಣನ ಮನೆಗೆ ಫಸ್ಟ್ ಬರ್ತೀನಿ. ನನ್ನ ಮಗನ ನಮ್ಮಮ್ಮ ಮೈಸೂರಲ್ಲಿ ಇಟ್ಕೊಳ್ತಾರೆ. ಏನು ಕೆಲಸ ಮಾಡೋದು ಗೊತ್ತಿಲ್ಲ, ಬೆಂಗಳೂರು ಗೊತ್ತಿಲ್ಲ, ಎಜುಕೇಷನ್ ಇಲ್ಲ. ಹೋದಾಗ ಬರೆಯೋಕ್ಕೆ ಗೊತ್ತಿತ್ತು, ಹೋದಾಗ ಬರೆಯೋಕ್ಕೆ ಮಾತ್ರ ತುಂಬ ಚೆನ್ನಾಗಿ ಗೊತ್ತಿತ್ತು. ನನಗೆ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಜೀವನ ಗಾರ್ಮೆಂಟ್ಸ್ಗೆ ಹೋಗ್ತೀನಿ, ಪಕ್ಕದ ಮನೆಯವರು ಗಾರ್ಮೆಂಟ್ಸ್ಗೆ ಹೋಗ್ತಿರ್ತಾರೆ, ಅವ್ರ ಜೊತೆಗೆ ಹೋಗ್ತೀನಿ. ಒಂದು 407 ಗಾಡಿ ಯಾವಾಗಲೂ ಬಂದೊಂದು ಸರ್ಕಾರಲ್ಲಿ ನಿಲ್ಲುತ್ತೆ, ಎಲ್ಲರೂ ಹತ್ಕೊಂಡು ಹೋಗ್ತಿರ್ತೀವಿ. ಸ್ವಲ್ಪ ದಿವಸ ಗಾರ್ಮೆಂಟ್ ಕೆಲಸ ಮಾಡ್ತೀನಿ, ಸ್ವಲ್ಪ ದಿವಸ ಹಾಸ್ಪಿಟ್ಲಿಗೆ ಕೆಲಸ ಮಾಡ್ತೀನಿ, ಹಾಸ್ಪಿಟಲಲ್ಲಿ ಒಳಗಡೆ ಓಟಿಯಲ್ಲೆಲ್ಲ ಕೆಲಸ ಮಾಡ್ತೀನಿ. ಎಲ್ಲ ಬಟ್ಟೆಗಳನ್ನ ತೊಳಿತೀನಿ. ಆ ರಕ್ತಗಳು ನನಗೆ ಮುಟ್ಟಿದ್ರೆ 1 ಕಿಲೋಮೀಟ್ರ್ ಹೋಗ್ಬಿಟ್ಟು ಕೈ ತೊಳ್ಕೊಂಡು ಅನ್ನ ತಿಂತಿರ್ತೀನಿ. ಎಲ್ಲ ಕೆಲಸ ಮಾಡ್ತೀನಿ, ಬಾತ್ರೂಮ್ನೂ ತೊಳಿತೀನಿ. ಜೀವನ ಅಶುವು ಮುಂದೆ ಮಗ, ನಾನು ಹೋದರೆ ಅವನಿಗೆ ಯಾರು ದಿಕ್ಕು? ಈ ಸಂದರ್ಭದಲ್ಲಿ ನಿಮ್ಗೆ 2ನೇ ಮದುವೆ ಆಗಬೇಕಂತ ಅನಿಸ್ಲಿಲ್ವಾ? ವಯಸ್ಸಿತ್ತು, ಯಾವ ಸೆಕೆಂಡ್ಗೂ ಅನ್ನಿಸ್ಲಿಲ್ಲ ನನಗೆ, ಯಾವ ಕ್ಷಣನೂ ಅನ್ನಿಸ್ಲಿಲ್ಲ ನನಗೆ. ಒಂದು ಆಶ್ರಯ ಸಿಗುತ್ತೆ. ನನ್ನ ಮಗನಿಗೆ ನನಗೆ ಸಿಗ್ಬೋದು, ಮಗನಿಗೆ ಎಲ್ಲಿ ಸಿಗುತ್ತೆ? ಆ ಜಾಗನ ಯಾರೂ ಕೊಡೋಕ್ಕಾಗಲ್ಲ. ಆ ಅಪ್ಪನ ಜಾಗ ಯಾರೂ ಕೊಡೋಕ್ಕಾಗಲ್ಲ. ಅವ್ನು ಬರೋರು ನೆನ್ಸೋಕ್ಕೆ ಬರ್ಬೋದು, ನನ್ನ ಹತ್ರಕ್ಕೆ ಬರ್ಬೋದು. ನಾವು ಅಂದ್ಕೊಳ್ಳೋದು ಭ್ರಮೆ. ಆ ಅಪ್ಪನೇ, ಯಾರೂ ಆ ಜಾಗ ತುಂಬಕ್ಕೆ ಸಾಧ್ಯನೇ ಇಲ್ಲ. ಅವಾಗಲೇ ಡಿಸೈಡ್ ಮಾಡಿದ್ವಿ, ಪ್ರಪೋಸಲ್ ಬಂದಿತ್ತು. ನನಗೆ ಅದು ಯಾವುದು ಯಾವತ್ತೂ ಮೈಂಡಿಗೆ ಬರಲಿಲ್ಲ. ತಲೆಯಲ್ಲಿ ನಾನೇ ಪುಟ್ಬಾತು, ನಾನೇ ರೋಡಲ್ಲಿ ನಿಂತಿದ್ದೀನಿ. ನನ್ನ ಮಗನ ಕತೆ, ನನ್ನ ಮಗನ ಜೀವನ ಯಾರು ನೋಡ್ಕೊಳ್ತಾರೆ ಅವನ್ನ? ಈಗ ಅವರೂ ಇಲ್ಲ, ನಾನು ಇಲ್ಲದೆ ಹೋದರೆ ನನ್ನ ಮಗ ಅನಾಥ ಆಗ್ಬಿಡ್ತಾನೆ. ನನ್ನ ಮಗ ಯಾವತ್ತೂ ಅನಾಥ ಆಗಬಾರ್ದು. ಅವಳು ತಾಯಿ ಆಸೆ ಪಡೋದು ಅದೇನೆ, ಏನೇನೋ ಆಸೆ ಪಡೋದು. ನನ್ನ ಮಕ್ಕಳು ಚೆನ್ನಾಗಿರಲಿ, ಅವನಿಗೋಸ್ಕರ ಏನು ಬೇಕಾದರೂ ಮಾಡ್ತಾಳೆ ತಾಯಿ. ಒಳ್ಳೆಯದು ಮಾಡ್ತಾಳೆ, ಕೆಟ್ಟದ್ದು ಮಾಡ್ತಾಳೆ. ಸಮಯ ಸಂದರ್ಭಕ್ಕೆ ಏನು ಬೇಕಾದರೂ ಒಬ್ಬಳು ತಾಯಿ ಮಾಡ್ತಾಳೆ. ಬದುಕಬೇಕು ಬೇಕು ಅಂತ ಯಾರೂ ಕೆಟ್ಟದ್ದು ಆರಿಸ್ಕೊಂಡು ಹೋಗಲ್ಲ, ಯಾವ ತಾಯಿಯೂ ಆರಿಸ್ಕೊಂಡು ಹೋಗಲ್ಲ. ಸಮಯಕ್ಕೆ ತಕ್ಕಂತೆ ಹೋಗ್ತಾಳೆ ಅಷ್ಟೇ, ಬದುಕಬೇಕಲ್ಲ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ.